ಮಹಾರಾಷ್ಟ್ರದಲ್ಲಿ ಪತನವಾಗಿದ್ದು ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ. ಅಮೆರಿಕಾದ ಬೊಂಬಾರ್ಡಿಯರ್ ಅನ್ನೋ ಕಂಪನಿ ಅಭಿವೃದ್ಧಿಪಡಿಸಿದ್ದಂತಹ ವಿಮಾನ ಇದು. ದುರಂತಕ್ಕೀಡಾದ ವಿಮಾನದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ. ವಿಎಸ್ಆರ್ ಏವಿಯೇಷನ್ ಅನ್ನೋ ಕಂಪನಿ ಈ ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು. 9 ಪ್ರಯಾಣಿಕರು ಪ್ರಯಾಣಿಸಬಲ್ಲ ಲಿಯರ್ ಜೆಟ್ 45 ವಿಮಾನ ಇದು. ಪ್ರಯಾಣಿಕ ವಿಮಾನ 2 ಎಂಜಿನ್ ಹೊಂದಿದ್ದಂತಹ ಒಂದು ಸಣ್ಣ ಪ್ರಯಾಣಿಕ ವಿಮಾನ, 9 ಜನ ಪ್ರಯಾಣಿಸಬಲ್ಲಂತಹ ವಿಮಾನ ಇದು ಲಿಯರ್ ಜೆಟ್ 45 ಅಂತ. ಬಾರಾಮತಿಯಲ್ಲಿ ಕೊಲಾಪ್ಸ್ ಆದಂತಹ ಈ ವಿಮಾನದ ಡೀಟೇಲ್ಸ್ ಇದು. ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ. ಹೇಗಿತ್ತು ಆ ವಿಮಾನ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. 9 ಜನ, ಕೇವಲ 9 ಜನ ಪ್ರಯಾಣಿಸಬಹುದು. ವಿಮಾನದ ಒಳಗಡೆಯ ದೃಶ್ಯ ಕೂಡ ನೀವು ನೋಡಬಹುದು. ಅದರಲ್ಲಿ ಅಮೆರಿಕಾದ ಬೊಂಬಾರ್ಡಿಯರ್ ಅನ್ನೋ ಕಂಪನಿ ಅಭಿವೃದ್ಧಿಪಡಿಸಿದ್ದಂತಹ ವಿಮಾನ ಇದು. 9 ಜನ ಪ್ರಯಾಣಿಸಬಹುದಾದಂತಹ ಚಿಕ್ಕದಾದ ವಿಮಾನ ಇದು. ಇದೇ ವಿಮಾನ ಬಾರಾಮತಿಯಲ್ಲಿ ಅಪಘಾತಕ್ಕೀಡಾಗಿರೋದು. ವಿಎಸ್ಆರ್ ಏವಿಯೇಷನ್ ಅನ್ನೋ ಕಂಪನಿ ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು. ಲಿಯರ್ ಜೆಟ್ 45 ಪ್ರಯಾಣಿಕ ವಿಮಾನ, 2 ಎಂಜಿನ್ಗಳನ್ನ ಹೊಂದಿದ್ದ ಸಣ್ಣ ವಿಮಾನ ಇದು. ಆದ್ರೆ ಇದರಲ್ಲಿ ವಿಮಾನ ಕೊಲಾಪ್ಸ್ ಆಗೋ ಮಟ್ಟಿಗೆ ಏನ್ ತಾಂತ್ರಿಕ ದೋಷ ಕಂಡು ಬಂತು, ಏನ್ ಸಮಸ್ಯೆ ಆಯಿತು? ಇಬ್ಬಿಬ್ರು ಪೈಲಟ್ ಇದ್ರು ವಿಮಾನದಲ್ಲಿ. ಇದರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಈ ವಿಮಾನದ ಫೀಚರ್ ಏನು ಅಂತ ನೋಡ್ತಾ ಇದ್ರಿ. 2 ಎಂಜಿನ್ಗಳುಳ್ಳ ಒಂದು ಸಣ್ಣ ಪ್ರಯಾಣಿಕ ವಿಮಾನ, 9 ಜನ ಪ್ರಯಾಣಿಸಬಹುದು ಈ ವಿಮಾನದಲ್ಲಿ ಅಂತ. ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ ಇದು. ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನಕ್ಕಿದೆ ಅಪಘಾತದ ಇತಿಹಾಸ. 2023ರಲ್ಲಿ ಅಪಘಾತಕ್ಕೊಳಗಾಗಿತ್ತು ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ. ಇದಕ್ಕೊಂದು ಇತಿಹಾಸನೇ ಇದೆ. 2023ರಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. 2023ರ ಸೆಪ್ಟೆಂಬರ್ 14ರಂದು ಮುಂಬೈ ಏರ್ಪೋರ್ಟ್ನಲ್ಲಿ ಈ ವಿಮಾನ ಪತನ ಆಗಿತ್ತು. ವಿಶಾಖಪಟ್ಟಣಂನಿಂದ ಮುಂಬೈಗೆ ಹೋಗ್ತಾ ಇದ್ದಂತಹ ವಿಮಾನ, ಸೇಮ್ ಕಂಪನಿಯ ವಿಮಾನ. ಲ್ಯಾಂಡಿಂಗ್ನ ವೇಳೆ ದುರಂತ ಆಗಿತ್ತು. ಮಳೆ ಸಂದರ್ಭದಲ್ಲಿ ವಿಮಾನ ಲ್ಯಾಂಡ್ ಮಾಡೋವಾಗ ದುರಂತ ಆಗಿತ್ತು. ಅದೃಷ್ಟ, ಆ ಘಟನೆಯಲ್ಲಿ 2 ಪೈಲಟ್ ಸೇರಿದಂತೆ 8 ಜನ ಇದ್ರು, ಬದುಕುಳಿದಿದ್ರು. ಆದ್ರೆ ಇವತ್ತು ಹಾಗಾಗ್ಲಿಲ್ಲ. ಇವತ್ತು ದುರಾದೃಷ್ಟ, ವಿಮಾನದಲ್ಲಿದ್ದ 5 ಜನ ಮೃತಪಟ್ಟಿದ್ದಾರೆ. ವಿಮಾನ ಹೆಲಿಕಾಪ್ಟರ್ ದುರಂತದಲ್ಲಿ ಯಾವ್ಯಾವ ಗಣ್ಯರು ಬಲಿಯಾಗಿದ್ದಾರೆ ನೋಡ್ತಾ ಇದ್ದೀರಿ. ಇವತ್ತಾದಂತಹ ಘಟನೆ 2021 ಡಿಸೆಂಬರ್ನಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಯಾವ್ಯಾವಾಗ ಇಂಥ ಘಟನೆ ಆಗಿತ್ತು, ಯಾರ್ಯಾರು ದುರ್ಮರಣಕ್ಕೀಡಾಗಿದ್ರು ಅಂತ ಮತ್ತೊಂದು ಕಡೆ ಈಗ ವಿಮಾನದ ದೃಶ್ಯ ನೋಡ್ತಾ ಇದ್ದೀರಿ. ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ ಆಯಿತು. 2023ರಲ್ಲೂ ಇದೇ ಕಂಪನಿಯ ವಿಮಾನ ಅಪಘಾತಕ್ಕೀಡಾಗಿತ್ತು. ವಿಮಾನ ದುರಂತದಲ್ಲಿ ಮೃತಪಟ್ಟಂತ ರಾಜಕೀಯ ನಾಯಕರು, ಹೆಲಿಕಾಪ್ಟರ್ ದುರಂತ, ವಿಮಾನ ಪತನದಲ್ಲಿ ಗಣ್ಯರ ದುರ್ಮರಣ, ವಿಮಾನ ಅಪಘಾತದಲ್ಲಿ ಹಲವು ನಾಯಕರು ಉಸಿರು ಚೆಲ್ಲಿದ್ದಾರೆ. ಇವತ್ತು ನಡೆದಂತ ಈ ಘಟನೆ ಇದು ಮೊದಲ ಘಟನೆ ಅಲ್ಲ. ಇದು ಹಲವು ನಾಯಕರು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಇವತ್ತು ನಡೆದಂತ ಘಟನೆಯನ್ನೇ ಮೊದಲನೇದಾಗಿ ತಗೊಂಡ್ರೆ, ಜನವರಿ 28 ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಬಾರಾಮತಿಯಲ್ಲಿ ಲ್ಯಾಂಡ್ ಆಗುವಾಗ ಅಪಘಾತಕ್ಕೀಡಾಯಿತು. ಮಹಾರಾಷ್ಟ್ರ ಡಿಸಿಎಂ ಇವತ್ತು ಮೃತಪಟ್ಟಿರೋದು. ಇನ್ನು 2025ರಲ್ಲಿ ಜೂನ್ 12ನೇ ತಾರೀಕು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು. 2021ರಲ್ಲಿ ಡಿಸೆಂಬರ್ 8ನೇ ತಾರೀಕು ಬಿಪಿನ್ ರಾವತ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಪತನದಲ್ಲಿ ಮೃತಪಟ್ಟಿದ್ರು.
2011 ನವೆಂಬರ್ 30ರಂದು ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಸಿಎಂ ಆಗಿದ್ರು. ಆಂಧ್ರದ ನಲ್ಲಮಲ್ಲ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನದಲ್ಲಿ ದುರಂತಕ್ಕೀಡಾಗಿದ್ರು. 2011 ಏಪ್ರಿಲ್ 30ರಂದು ದೋರ್ಜಿ ಖಂಡು ಅರುಣಾಚಲ ಪ್ರದೇಶದ ಸಿಎಂ ಆಗಿದ್ರು. ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಹೆಲಿಕಾಪ್ಟರ್ ಪತನದಲ್ಲಿ ದುರಂತಕ್ಕೀಡಾಗಿದ್ರು. 2000 ದುರಂತ ಆದ್ರೆ ಇದು 1980 ಜೂನ್ 23ರಂದು ಸಂಜಯ್ ಗಾಂಧಿ ಮೃತಪಟ್ಟಿತ್ತು. ಸಾಲು ಸಾಲು ದುರಂತಗಳು ನಡೆದಿದೆ. ಹೆಲಿಕಾಪ್ಟರ್ ವಿಮಾನ ದುರಂತ 1980ರಿಂದ ಒಂದಷ್ಟು ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2021ರಲ್ಲಿ ಬಿಪಿನ್ ರಾವತ್ ಮೃತಪಟ್ಟಿದ್ರು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ. 2011ರಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಸಿಎಂ ಆಗಿದ್ರು. ಹೆಲಿಕಾಪ್ಟರ್ ಪತನದಲ್ಲಿ ಮೃತಪಟ್ಟಿದ್ರು. ಹೆಲಿಕಾಪ್ಟರ್ ವಿಮಾನ ದುರಂತದಲ್ಲಿ ಗಣ್ಯರು ಬಲಿಯಾಗಿರುವಂತಹ ಲಿಸ್ಟ್ ನೋಡ್ತಾ ಇದ್ದೀರಿ ನೀವು. 2011 ಏಪ್ರಿಲ್ 30ರಂದು ದೋರ್ಜಿ ಖಂಡು ಅರುಣಾಚಲ ಪ್ರದೇಶದ ಸಿಎಂ ಆಗಿದ್ರು. ಹೆಲಿಕಾಪ್ಟರ್ ಪತನದಲ್ಲಿ ತವಾಂಗ್ನಲ್ಲಿ ಮೃತಪಟ್ಟಿದ್ರು. ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಹೆಲಿಕಾಪ್ಟರ್ ಪತನ ಆಗಿ ಮೃತಪಟ್ಟಿದ್ರು. 2011 ಏಪ್ರಿಲ್ 30 ದೋರ್ಜಿ ಖಂಡು ಅಂತ ಅರುಣಾಚಲ ಪ್ರದೇಶದ ಸಿಎಂ ಆಗಿದ್ರು. ಮಾರ್ಚ್ 31ರಂದು ಹರಿಯಾಣ ಇಂಧನ ಸಚಿವ ಓಂ ಪ್ರಕಾಶ್ ಜಿಂದಾಲ್ ಉತ್ತರ ಪ್ರದೇಶದ ಶಹರಾನ್ಪುರ್ನಲ್ಲಿ ಹೆಲಿಕಾಪ್ಟರ್ ಪತನದಲ್ಲಿ ಮೃತಪಟ್ಟಿತು. 2005 ಮಾರ್ಚ್ 31 ಹರಿಯಾಣದ ಇಂಧನ ಸಚಿವರಾಗಿದ್ದ ಓಂ ಪ್ರಕಾಶ್ 2004ರಲ್ಲಿ ಏಪ್ರಿಲ್ 17ರಂದು ಖ್ಯಾತ ನಟಿ ಸೌಂದರ್ಯ ಹೆಲಿಕಾಪ್ಟರ್ ಪತನ ಆಗಿ ಮೃತಪಟ್ಟಿದ್ರು. 2002 ಮಾರ್ಚ್ 3 ಜಿಎಂಸಿ ಬಾಲಯೋಗಿ ಲೋಕಸಭಾ ಸ್ಪೀಕರ್ ಹೆಲಿಕಾಪ್ಟರ್ ಪತನ ಆಗಿ ಮೃತಪಟ್ಟಿತ್ತು. ಸೆಪ್ಟೆಂಬರ್ 30 2001ರಲ್ಲಿ ಮಾಧವರಾವ್ ಸಿಂಧಿಯಾ ವಿಮಾನ ಪತನದಲ್ಲಿ ಮೃತಪಟ್ಟರು. 1980 ಸಂಜಯ್ ಗಾಂಧಿ ದೆಹಲಿಯ ಏರ್ಪೋರ್ಟ್ನಲ್ಲಿ ವಿಮಾನ ಪತನ ಆಗಿ ಮೃತಪಟ್ಟಿರ್ತಾರೆ. ಅದಕ್ಕೆ ಇವತ್ತಿನ ಘಟನೆ ಕೂಡ ಸೇರ್ಪಡೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.